ಹಲೋ ಗೈಸ್, ನಾನಿವತ್ತು ಕೊಡೋಕೆ ಹೊರಟಿರೋ ಮೂವಿ ರಿವ್ಯೂ ಬಂದು ಆಂಧ್ರ ಕಿಂಗ್ ಮೂವಿ. ಫಸ್ಟ್ ಟೈಮ್ ನಾನು ತೆಲುಗು ಮೂವಿನ ರಿವ್ಯೂ ಕೊಡ್ತಿರೋದು. ತೆಲುಗು ಮೂವಿ ಯಾಕೆ ರಿವ್ಯೂ ಕೊಡ್ತಾ ಇದ್ದೀನಿ ಅಂದರೆ, ನಮ್ಮ ಉಪ್ಪಿ ಬಾಸ್ ಅವರು ಈ ಮೂವಿಲಿ ಕಟ್ಔಟ್ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ಸೊ ಆ ರೇಂಜಿಗಿದೆ ಮೂವಿ. ನಮ್ಮ ಕನ್ನಡದ ಉಪ್ಪಿ ಬಾಸು ಆಂಧ್ರದಲ್ಲಿ ಮಿಂಚ್ತಿದ್ದಾರೆ ಅಂದರೆ ಈ ಮೂವಿ ನೋಡದೇ ಇರೋಕ್ಕಾಗುತ್ತಾ? ಸೊ ಹೇಗಿರುತ್ತೆ ಅಂತ ಹೋಗಿ ನೋಡಿದೆ. ಮೂವಿ ಹೇಗಿದೆ ಅಂತ ಕೇಳಿದ್ರೆ ಸಖತ್ತಾಗಿದೆ. ಯಾಕಂತಂದರೆ ಈ ಮೂವಿ ಮಾಡಿರೋದೇ ನಮ್ಮಂಥ ಮೂವಿ ಫ್ಯಾನ್ಸ್ಗೋಸ್ಕರ, ಮೂವಿ ಮೇಲೆ ಕ್ರೇಜ್ ಇರೋರಿಗೆ ಅಂತಲೇ ಮಾಡಿರ್ತಾರೆ. ಇದೊಂದು ರಿಯಲ್ ಸ್ಟೋರಿ. ಒಬ್ಬ ಫ್ಯಾನು ಒಬ್ಬ ಸ್ಟಾರ್ಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ತಾನೆ, ಎಷ್ಟು ಸ್ಟ್ರಗಲ್ ಪಡ್ತಾನೆ. ಮೂವಿ ರಿಲೀಸ್ ಆಗಿದ್ದ ದಿನ ಕಟ್ಔಟ್ ಕಟ್ಟಿ ಹಾಲಾಕಿ ಹಾಲಿನ ಅಭಿಷೇಕ ಮಾಡಿ ಟಿಕೆಟ್ ತೊಗೊಂಡು ಫಸ್ಟ್ ಶೋ ನೋಡೋದು ಮಾತ್ರ ಅಲ್ಲ, ಅವ್ನಿಗೆ ತೊಂದರೆ ಬಂದ್ರೂ ಅವನ ಜೊತೆ ಇರ್ತೀನಿ ಅನ್ನೋ ಆ ರೇಂಜ್ಗಿರೋ ಒಬ್ಬ ಫ್ಯಾನ್ನೇ ಮೋಟಿವೇಶನ್ ಆಗಿ ತೊಗೊಂಡು ಒಬ್ಬರು ಮೂವಿ ಮಾಡೋರೆ. ಸೊ ಆ ಮೂವಿ ಹೆಸರೇ ಆಂಧ್ರದ ಕಿಂಗ್ ಅಂತ. ಈ ಮೂವಿ ಹೇಳ್ದಂಗೆ ಒಬ್ಬ ಫ್ಯಾನು ಮತ್ತು ಒಬ್ಬ ಸ್ಟಾರ್ ನಡುವೆ ಇರೋ ಅಂಥ ಮೂವಿ. ಆ ಒಬ್ಬ ಫ್ಯಾನು ಆ ಸ್ಟಾರ್ಗೋಸ್ಕರ ಪ್ರೀತಿಸಿರೋ ಪ್ರೀತಿನೇ ತ್ಯಾಗ ಮಾಡ್ತಾನೆ. ಸೊ ಅವನು ಯಾಕೆ ಆ ಥರ ಪ್ರೀತಿನ ತ್ಯಾಗ ಮಾಡ್ತಾನೆ, ಅವನು ಯಾಕೆ ಅಷ್ಟೊಂದು ಅಭಿಮಾನ ಇರುತ್ತೆ ಅವನ ಮೇಲೆ, ಏನಕ್ಕೆ ಅಂತ ಗೊತ್ತಾಗಬೇಕಂದ್ರೆ ನೀವು ಈ ಮೂವಿನ ನೋಡಲೇಬೇಕು. ಮೂವಿ ಮಾತ್ರ ಸಖತ್ತಾಗಿದೆ. ಇನ್ನು ಲವ್ ಸ್ಟೋರಿಗೆ ಬಂದರೆ, ಫ್ಯಾನ್ಗೆ ಸ್ಟಾರ್ ಮೇಲಿರೋ ಕ್ರೇಜಿಂದನೇ ಲವ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದನೇ ಮತ್ತೆ ಬ್ರೇಕಪ್ ಆಗುತ್ತೆ. ಕೊನೆಗೆ ಸ್ಟಾರೇ ಬಂದು ಈ ಲವ್ನ ಒಂದು ಮಾಡ್ತಾರೆ. ಸೊ ಲವ್ ಸ್ಟೋರಿ ಅಂತೂ ಕ್ರೇಜ್ ಆಗಿದೆ ಮೂವಿಲಿ. ಹೇಗಂದರೆ ಅವನು ಆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಅವನು ಪಡೋ ಸ್ಟ್ರಗಲ್ ಆಗಲಿ, ಫ್ರೆಂಡ್ಸ್ನ ದೂರ ಮಾಡ್ಕೊಳ್ಳೋದು, ಅವನು ಓದಿರೋ ಡಿಗ್ರಿನೇ ವ್ಯರ್ಥ ಮಾಡ್ಕೊಳ್ಳೋದು. ಸೊ ಸಾಧಿಸ್ಬೇಕು ಅಂತಂದರೆ ಓದಲೇಬೇಕಂತ ಏನಿಲ್ಲ, ಒಂದು ಛಲ ಇದ್ದರೆ ಸಾಕು ಅಂತ ಒಂದು ಸ್ಕ್ರೀನ್ ಪ್ಲೇ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಸಾಂಗ್ಸ್ಗೆ ಬರೋದಾದರೆ ಹೀರೋ ಸ್ಟೆಪ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಅಷ್ಟೊಂದು ಗೊತ್ತಿಲ್ಲ ನನಗೆ ಹೀರೋ ಬಗ್ಗೆ, ಹಳೆ ಮೂವಿ ಎಲ್ಲ ನೋಡಿಲ್ಲ, ತೆಲುಗು ಮೂವೀಸ್ ಅಷ್ಟೊಂದು ನೋಡಲ್ಲ. ಬಟ್ ಇದರಲ್ಲಿ ಮಾತ್ರ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಅವರು ಇನ್ನೋಸೆನ್ಸ್ ಆಗಲಿ, ಆ ಫೀಲಿಂಗ್ ತಕ್ಕನಂಗೆ ಎಕ್ಸ್ಪ್ರೆಷನ್ ಆಗಲಿ, ಸೊ ಫೈಟಿಂಗ್ ಆಗಲಿ, ಹೀರೋ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇನ್ನು ನಮ್ಮ ಉಪ್ಪಿ ಬಾಸ್ಗೆ ಬರೋದಾದರೆ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ. ಸೊ ಆ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಪ್ಲೇಸ್ಗೆ ತೆಲುಗು ಇಂಡಸ್ಟ್ರೀಲಿ ಯಾರನ್ನೇ ಕೂರಿಸಿದ್ರು ಸೆಟ್ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಅವರು ಕನ್ನಡದಿಂದ ಉಪೇಂದ್ರನವ್ರನ್ನ ತೊಗೊಂಡಿದ್ದಾರೆ. ಸೊ ತೊಗೊಂಡಿರೋ ಥರನೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ಲಾಸ್ಟಲ್ಲಿ ಒಂದು ಥಿಯೇಟ್ರ್ ಒಳಗೆ ಬರೋ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇನ್ನು ಉಪ್ಪಿ ಬಾಸ್ ಅಂತೂ ಪ್ಯಾನ್ ಇಂಡಿಯಾದಲ್ಲಿ ಮಿಂಚೋದು ಫಿಕ್ಸು. ಇನ್ನು ಮೂವಿ ಸ್ಕ್ರೀನ್ ಪ್ಲೇಗೆ ಬರೋದಾದರೆ, ಆ ಲೊಕೇಶನ್ಗಾಗಲಿ, ಅವರು ತೆಗೆದಿರೋ ಆ ಸಮುದ್ರದ ಹತ್ರ ಆ ಪ್ಲೇಸು ಎಲ್ಲ ಕರೆಕ್ಟಾಗಿ ಸೀನಿಗೆ ತಕ್ಕನಂಗೆ ಸೂಟ್ ಆಗಿದೆ. ಕೆಲವೊಂದು ಡೈಲಾಗ್ಗಳಂತೂ ನೇಚರಲ್ಲೇ ಅರ್ಥ ಮಾಡಿಸ್ಬಿಟ್ಟಿದ್ದಾರೆ. ಸೊ ಹೀರೋಗೂ ಡೈರೆಕ್ಟ್ರಿಗೂ ಇರೋ ಸಂಬಂಧ ಮತ್ತು ಅವಳಿಗೂ ಇರೋ ಪ್ರೀತಿ. ಸೊ ಕತೆ ರೈಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಡೈರೆಕ್ಷನ್ನು ಅಷ್ಟೇ, ಸ್ಕ್ರೀನ್ ಪ್ಲೇ, ಫುಲ್ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ಲು. ಸೊ ಎಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ಇದು ಕನ್ನಡ ಲ್ಯಾಂಗ್ವೇಜಲ್ಲೂ ಇದೆ, ಕನ್ನಡ ತೆಲುಗು ಎರಡರಲ್ಲೇ ಇರೋದು. ಇಡೀ ಫ್ಯಾಮಿಲಿನೇ ಹೋಗಿ ನೋಡೋ ಅಂಥ ಮೂವಿ. ಯಾರ್ಯಾರು ಆಲ್ರೆಡಿ ಮೂವಿ ನೋಡಿದ್ದೀರಾ, ಮೂವಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.